ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಸ್ವೀಟ್ ಕಡುಬು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಬಾಳೆ ಎಲೆ ಹಾಕಿಯನ್ನು ಕಡುಬು ಮಾಡೋದು. ಬಾಳೆ ಎಲೆ ಹಾಕಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಬಾಳೆ ಎಲೆಲ್ಲ ತೊಳೆಗಿ ನೀಟಾಗಿ ಇಟ್ಟಿದ್ದೀವಿ. ಮಾಡೋದನ್ನ ವಿಧಾನ ತೋರಿಸಿಕೊಡ್ತೀನಿ. ನಾನೊಂದು ಬಾಣಲೆ ಇಲ್ಲೇ ಸ್ವಲ್ಪ ನೀರು ಹಾಕಿಟ್ಟಿದ್ದೀವಿ. ನೀರು ಚೆನ್ನಾಗಿ ಕುದಿಸಬೇಕು. ಈ ನೀರಲ್ಲೂ ಸ್ವಲ್ಪ ಉಪ್ಪು ಆಯಿಲ್ ಹಾಕಿಟ್ಟಿದ್ದೀವಿ. ನೀರು ಚೆನ್ನಾಗಿ ಕುದೀತು. ಈ ಟೈಮಲ್ಲಿ ನಾನು 2 ಕಪ್ ಅಕ್ಕಿ ಪೌಡ್ರ್, 3 ಗ್ಲಾಸ್ ನೀರು ಹಾಕಿಟ್ಟಿದ್ದೀವಿ. 2 ಕಪ್ಪು ಅಕ್ಕಿ ಪೌಡ್ರ್ ಹಾಕಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ರೆಡಿಯಾಗಿದ್ದು ಒಂದು 5 ನಿಮಿಷ ಲಿಡ್ ಹಾಕಿಡಬೇಕು. ಒಂದು ತಣ್ಣಕ್ಕಾಗಿಡಬೇಕು. ಈಗ ಇದು ತಣ್ಣಕ್ಕಾಗಿದ್ದು ಒಂದು ಕೈ ಹಾಕಿ ಚೆನ್ನಾಗಿ ಚಪಾತಿ ಇಟ್ಟು ಥರನೇ ರೆಡಿ ಹಾಕಬೇಕು. ಈಗ ಇಟ್ಟು ರೆಡಿಯಾಗಿದ್ದು ಒಂದು 5 ನಿಮಿಷ ರೆಸ್ಟ್ ಮಾಡಬೇಕು. ಬಿಸಿಯಾಗಿಯ ಬಾಣಲೆಯಲ್ಲಿ 1 ಕಪ್ ತೆಂಗಿನಕಾಯಿ ತುರಿ ಹಾಕ್ತಿದ್ದೀವಿ. ಈ ಕಾಯಿ ತುರಿ ಒಂದು ಡ್ರೈ ಆಗಬೇಕು. ಈ ನೀರಿನ ಅಂಶ ಎಲ್ಲ ಹೋಗಬೇಕು ಅಷ್ಟೇ. ಜಾಸ್ತಿ ಟೈಮ್ ಏನೂ ಇಲ್ಲ, ಒಂದು 10-15 ಸೆಕೆಂಡ್ ಅಷ್ಟೇ. ಇಷ್ಟೇ ಸಾಕು. ನಾನೊಂದು 3/4 ಕಪ್ಪು ಬೆಲ್ಲ ಪೊಡಿ ಮಾಡಿದ್ದು ಹಾಕಿಟ್ಟಿದ್ದೀವಿ. ಒಂದು ಕೈಯಲ್ಲಿ ಬೆಲ್ಲ ಪೊಡಿ ಇಲ್ಲ ಅಂದ್ರೆ ಕುಟ್ಟಿಯೊಂದು ಪೊಡಿ ಮಾಡಿಡಬೇಕು. ಇದು ಕಲ್ಲು ಮಣ್ಣು ಏನೂ ಇಲ್ಲ, ಆರ್ಗ್ಯಾನಿಕ್ ಇದು. ಅದಕ್ಕೆ ನಾನು ಈ ರೀತಿಯಲ್ಲಿ ಹಾಕಿದ್ದು. ಈಗ ಬೆಲ್ಲ ಎಲ್ಲ ಮೆಲ್ಟ್ ಆಗುತ್ತೆ. ಜಾಸ್ತಿ ಹಾಕಬೇಡ. ಇದು ಪಾಕ ಮಾಡೋಕ್ಕೆ ಅವಶ್ಯಕ ಇಲ್ಲ. ಜಾಸ್ತಿ ಟೈಮ್ ಬೆಲ್ಲ ಪಾಕ ಆಗುತ್ತೆ. ಇಷ್ಟೇ ಸಾಕು. ನಾವು ಆಫ್ ಮಾಡಬೇಕು. 1 ಟೀ ಸ್ಪೂನ್ ಜೀರಾ ಪೌಡ್ರ್ ಹಾಕೋಣ. ಸ್ವಲ್ಪ ಏಲಕ್ಕಾಯಿ ಕುಟ್ಟಿ ಪೊಡಿ ಮಾಡಿದ್ದು ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಈಗ ಸ್ಟಫಿಂಗ್ ರೆಡಿ ಆಗಿದೆ. ಈ ರೀತಿಯಲ್ಲಿ ಉಂಡೆ ಹಾಕಿ ನಾನು ರೊಟ್ಟಿ ಮೇಕರ್ಲೊಂದು ರೆಡಿ ಹಾಕಿ ಈ ರೀತಿಯಲ್ಲಿ ಹಾಕೋಣ. ನೋಡಿ, ಈ ರೀತಿ ಹಾಕಬೇಕು. ನಾನು ಇದು ಬಾಳೆ ಎಲೆಯಲ್ಲಿ ಹಾಕಿದ್ದೆ. ನಮ್ಮದು ಬೆಲ್ಲ ತೆಂಗಿನಕಾಯಿ ತುರಿ ಅಲ್ವಾ, ಆ ಫಿಲ್ಲಿಂಗ್ ಹಾಕಬೇಕು. ಸೆಂಡರ್ ಫಿಲ್ಲಿಂಗ್ ಹಾಕಿಟ್ಟಿದ್ದೀವಿ. ನಿಮಗೆ ಎಷ್ಟು ಬೇಕಂದ್ರೆ ಅಷ್ಟು ಹಾಕಬೇಕು. ಈ ರೀತಿಯಲ್ಲೂ ಕ್ಲೋಸ್ ಮಾಡಬೇಕು. ಏನು ಕಷ್ಟ ಇಲ್ಲ. ನೋಡಿರಿ, ಒಂದು ಪ್ರೆಸ್ ಮಾಡಬೇಕು ಅಷ್ಟೇ ಸಾಕು. 2 ಸೈಡು ಈ ರೀತಿಯಲ್ಲಿ ಒಂದು ಪ್ರೆಸ್ ಮಾಡಬೇಕು. ಈ ರೀತಿಯಲ್ಲಿ ಎಲ್ಲ ಒಂದು ರೆಡಿ ಹಾಕಬೇಕು. ಎಲ್ಲ ರೆಡಿ ಹಾಕಿಟ್ಟಿದ್ದೀವಿ. ನಾನು ಇಡ್ಲಿ ಪಾತ್ರದಲ್ಲಿ ನೀರು ಚೆನ್ನಾಗಿ ಕುದಿಕೇಬೇಕು. ಅದಕ್ಕೆ ಇದು ಹಾಕೋಣ. ನಾನು ಇದೆಲ್ಲ ಸ್ಟೀಮಲ್ಲಿ ಕುಕ್ ಹಾಕೊಂಡು ಇಡ್ಲಿ ತಟ್ಟೆ ಪಾತ್ರದಲ್ಲಿ ಅದೇ ಈ ರೀತಿಯಲ್ಲಿ ಎಲ್ಲ ಹಾಕಿಟ್ಟಿದ್ದೀವಿ. ನೀವು 10-15 ನಿಮಿಷ ಇದೆಲ್ಲ ಒಂದು ಸ್ಟೀಮರಲ್ಲಿ ಕುಕ್ ಹಾಕಬೇಕು. ಈಗ ನಮ್ಮದು ಸ್ವೀಟ್ ಕಡುಬು ರೆಡಿಯಾಗಿದ್ದು ನೋಡಿರಿ. ನಾನೊಂದೆಲ್ಲ ಪ್ಲೇಟ್ലേക്ക് ಹಾಕಿಟ್ಟಿದ್ದೀವಿ ನೋಡಿರಿ. ಈಸಿ ಅಲ್ವಾ, ಜಾಸ್ತಿ ಕಷ್ಟ ಅಲ್ಲ, ಸಾಫ್ಟಾಗಿರುತ್ತೆ ನೋಡಿರಿ. ನನಗೆ ಇಷ್ಟ ಆಗಿ ವಿಡಿಯೋ ಎಲ್ಲರಿಗೂ ಒಂದು ಸಬ್ಸ್ಕ್ರೈಬ್ ಮಾಡಬೇಕು. ಎಲ್ಲರಿಗೊಂದು ಶೇರ್ ಮಾಡಬೇಕು. ಎಲ್ಲರೂ ಟ್ರೈ ಮಾಡಬೇಕು. ನಿಮ್ಗೆ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ. ಫ್ಯಾಮ್ಲಿಗೂ ಫ್ರೆಂಡ್ಸಿನೂ ಶೇರ್ ಮಾಡಿ. ಎಲ್ಲರೂ ಒಂದು ಟ್ರೈ ಮಾಡಬೇಕು. ಮಕ್ಕಳಿಗೆಲ್ಲ ರೆಡಿ ಹಾಕಿಡಬೇಕು. ಓಕೆ, ಬಾಯ್.